ನಾವಿವಾಗ ಕಳಸಾದಲ್ಲೇ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಸ್ಪಾಟ್ಸ್ ಅಂತ ಹೇಳ್ಬೋದು, ಅಂಬಾತೀರ್ಥ. ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಮೇನ್ ರೋಡಿಂದ ಇದು ಅರೌಂಡ್ 1.5 to 2 ಕಿಲೋಮೀಟರ್ಸ್ ಇದೆ. ಕಾರ್ ಆ್ಯಕ್ಚುಲಿ ಬರೋದಕ್ಕೆ ಮಳೆ ಇರೋದ್ರಿಂದ ಸ್ವಲ್ಪ ಕಷ್ಟ, ಬಟ್ ನಾವು somehow we managed to bring our car here. ಇಲ್ಲೊಂದು ಸ್ವಲ್ಪ ದೂರ ಇದೆ ಇಲ್ಲಿಂದ, ಬಟ್ ನಾವಿಲ್ಲೇ ಕಾರ್ನ ಪಾರ್ಕ್ ಮಾಡಿ ಹಾಫ್ ವೇ ವಿ ಆರ್ ವಾಕಿಂಗ್. ಸೊ ನೋಡೋಣ. ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಈ ಪ್ಲೇಸ್ ತುಂಬ ಡೇಂಜರಸ್ ಅಂತ ಕೇಳಿದ್ದೀನಿ. ನಾವಂತೂ ನೀರಿಗಂತೂ ಇಳಿಯಲ್ಲ, ಬಟ್ ಹೇಗಿದೆ ಅಂತ ಒಂದು ಸಲ ನೋಡೋಣ ಅಂತ ಬಂದಿದ್ದೀವಿ. ಹಾಗೆಯೇ ನಮ್ಮದು ಡ್ರೋನ್ ಕೂಡ ಇರೋದ್ರಿಂದ ವಿ ವಿಲ್ ಫ್ಲೈ ಅ ಡ್ರೋನ್ ಆ್ಯಂಡ್ ಸಿ ಹೌ ದಿಸ್ ಪ್ಲೇಸ್ ಈಸ್. ಬನ್ನಿ ಹೋಗೋಣ. ಸ್ವಲ್ಪ ದೂರ ವಾಕ್ ಮಾಡಬೇಕು, 100 to 200 ಮೀಟರ್ಸ್ ಅಂದ್ಕೋತೀನಿ ಇಲ್ಲಿಂದ. ತುಂಬ ಜನ ಸಾಯ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ತುಂಬ ಬೆಂಗಳೂರಿಂದ ಬರೋರಲ್ಲ, ತುಂಬ ಜಾರೋದ್ರಿಂದ ತುಂಬ ಜನ ಸಾಯ್ತಾರೆ ಅಂತ ಹೇಳ್ತಾರೆ ಈ ಪ್ಲೇಸಲ್ಲಿ. ವ್ಯೂ ಆ್ಯಸ್ ಯೂಶ್ವಲ್ ಸೂಪರ್. ಸನ್ ಈಸ್ ಅಬೌಟ್ ಟು ಸೆಟ್. ಸೌಂಡು ಜೋರು ಇದೆ ಆ್ಯಕ್ಚುಲಿ. ಇಲ್ಲಿಂದ ನೀರಿದು ವಾಟರ್ ಫ್ಲೋ ತುಂಬ ಜಾಸ್ತಿನೇ ಇದೆ. ವಾವ್, ದಿಸ್ ಈಸ್ ಸೋ ಕೂಲ್. ವಾವ್, ಇದು ಪ್ಲೇಸ್ ಅಂದರೆ. ಈ ಪ್ಲೇಸ್ನ ನಾವು ಮಿಸ್ ಮಾಡ್ಕೋತಿದ್ವಿ ಇಲ್ಲಿಗೆ ಬಂದಿಲ್ಲ ಅಂದಿದ್ರೆ. ಲವ್ಲಿ ಆಗಿದೆ ಈ ಪ್ಲೇಸು. ನೋಡಿ ವಾಟರ್ ಯಾವ ಥರ ಫ್ಲೋ ಆಗ್ತಿದೆ. ಅಮೇಝಿಂಗ್. ಸೂಪರ್ 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 ಸೂಪರ್. ದಿಸ್ ಈಸ್ ಸೋ ಸೂಪರ್. ಸೂಪರ್ ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ಡೇಂಜರಸ್. ಇಲ್ಲಿ ನೋಡಿದ್ರೆ ಈ ಕಡೆ ಏನಾದರೂ ಜಾರಿದ್ರೆ ಡೈರೆಕ್ಟ್ ನೀರಿಗೆ ಬಿದ್ದರೆ ಮತ್ತೆ ಗೊತ್ತಲ್ಲ ಏನಾಗುತ್ತೆ ಅಂತ. ಹಾಗೆ ಇಲ್ಲಿ ತುಂಬ ಸುಳಿಗಳು ಇದೆ. ಸುಳಿ ಇರೋದ್ರಿಂದ ಅದಿನ್ನೂ ಸರ್ವೈವಲ್ ಚಾನ್ಸಸ್ನ ಕಡಿಮೆ ಮಾಡುತ್ತೆ. ಸ್ವಲ್ಪ ಜನ ಫಿಶಿಂಗ್ ಕೂಡ ಬ್ಯುಸಿಯಾಗಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಅವ್ರನ್ನ ಮೀಟ್ ಮಾಡಿ ಮಾತಾಡ್ಸೋಣ. ಬಟ್ ಈಗ ಮಳೆ ಚೆನ್ನಾಗಿರೋದ್ರಿಂದ ಇಟ್ ಈಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಐ ಆಮ್ ಲವಿಂಗ್ ದಿಸ್ ಪ್ಲೇಸ್. ಅಲ್ಲಿ ಹೋಗ್ಬೋದಲ್ಲ? ಓಕೆ, ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಡೋಂಟ್ ವರಿ, ಬಿಕಾಸ್ ಐ ಆಮ್ ಆಲ್ಸೋ ಅಫ್ರೇಡ್ ಆಫ್ ಮೈ. I just fell. Maraman disco, I fell down. ನೋಡಿದ್ರ, ಗಾಂಚಲಿ ಮಾಡಿದ್ರೆ ಹಿಂಗೆ ಆಗೋದು, ಬೀಳದೆ. ಗಾಂಚಲಿ ಆದರೆ ಬೀಳದೆ. ಹೇಳಿದ್ರು ದೊಡ್ಡವರು, ಕೇಳ್ತೀರಾ ಮಾತು? ಆಂಟಿನೂ ಹೇಳಿದ್ರು, ಅಜ್ಜಿನೂ ಹೇಳಿದ್ರು ಹೋಗಬೇಡಿ ಅಂತ. ಗೊತ್ತಾಗ್ತದೆ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅಷ್ಟೇ ಡೇಂಜರಸ್ ಕೂಡ. ಯಾಕಂದರೆ ವಾಟರ್ ಫ್ಲೋ ಎಲ್ಲ ಭಯಂಕರ ಜಾಸ್ತಿ ಇದೆ. ಅಮೇಝಿಂಗ್ ಪ್ಲೇಸ್, ಅಮೇಝಿಂಗ್ ಪ್ಲೇಸ್. ಐ ಥಿಂಕ್ ವಿ ಕ್ಯಾನ್ ಸ್ಟಾರ್ಟ್ ಫ್ಲೈಯಿಂಗ್ ಡ್ರೋನ್. ಅಲ್ಲೆಲ್ಲ ದೇವ್ರದ್ದು ಸಿಂಬಲ್ಗಳೆಲ್ಲ ಇದೆ, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಗೋ ದೇರ್. ಗುರು, ನೀನು ಬಾ ಗುರು ಈ ಕಡೆ. ಓ, ನಾನು ಅದೇ ಗಂಟಲ್ಲಿ ಮಾಡ್ಕೊಂಡೆ ಬಿದ್ದಿದ್ದಲ್ಲಿ. ವಿ ಆರ್ ಗೆಟಿಂಗ್ ರೆಡಿ ವಿತ್ ಡ್ರೋನ್ ಟು ಫ್ಲೈ ಆ್ಯಂಡ್ ಸಿ ಹೌ ಇಟ್ ಲುಕ್ಸ್ ಫ್ರಮ್ ದ ಟಾಪ್. ಸೊ ಲೆಟ್ಸ್ ಟಾಕ್ ಟು ದಿಸ್ ಫಿಶರ್ಮ್ಯಾನ್. ವಿಲ್ ಸಿ ಇಫ್ ದೇ ಹ್ಯಾವ್ ಗಾಟ್ ಸಮ್ ಫಿಶಸ್. ಫಿಶ್ ಸಿಕ್ಕಿಲ್ವಾ? ನೋಡ್ಲಿಕ್ಕೆ ಒಂದು ಇಲ್ಲ ಇದೆಯಾ? ಎಲ್ಲಿದೆ? ಭಾರಿ ಡೇಂಜರ್ ಪ್ಲೇಸ್ ಇದು. ಈ ಕಡೆ ಡೇಂಜರ್ ಇಲ್ಲ, ಓದು ಮಾತ್ರ 90 ಫೀಟ್ ಇದೆಲ್ಲ. ಹಾಂ 90 ಫೀಟು. ಈ ಕಡೆ ಎಲ್ಲ ಏನು ಆಳ ಇಲ್ಲ, ಈ ಕಡೆ ಜಾಸ್ತಿ ಇಲ್ಲ. ಬಟ್ ಇಳಿಯೋದು ಡೇಂಜರೇ. ಇಳಿಯೋದು ಡೇಂಜರ್, ಕಾಲು ಜಾರ್ತದೆ ಮಾತ್ರ. ನೀವೆಲ್ಲ ಅಂದರೆ ಓಡಾಡ್ತಿರ್ತೀರಾ ನೀರಲ್ಲೆಲ್ಲ? ನಾವು ಇಲ್ಲಿ ಗೊತ್ತಿರೋ ಜಾಗದಲ್ಲಿ ಹೋಗ್ತೀವಿ. ಹಾಂ, ಬೇರೆ ಜಾಗಕ್ಕೆಲ್ಲ ನಾವು ಹೋಗಲ್ಲ. ಓಕೆ. ಮೀನು ಇವತ್ತು ಪಾಪ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಒಂದೇ ಒಂದು ಫಿಶ್ ಸಿಕ್ಕಿದೆ. ಎಷ್ಟು ದೊಡ್ಡ ಬಲೆ. ಬ್ಯಾಡ್ ಡೇ. ಒಂದೇ ತಗೊಂಡು ಹೋಗ್ತೀರಾ ಮನೆಗೆ? ಬಿಟ್ಬಿಡ್ಲಾ ನೀರಿಗೆ?
ಸತ್ತೋಗಿದೆಯಾ ಇನ್ನೂ ಬದುಕಿದೆಯಾ? ಇಲ್ಲ ಸದ್ಯದ ಜೀವ ಇದ್ದು ಅಲ್ಲೆಲ್ಲ ಬಾಟ್ಲಲ್ಲಿ ಇಡಕ್ಕೆ ಹೋಗೋನು ಬಾಟ್ಲಿ ಇರ್ತಾವೆ ಮತ್ತೆ ಇಂಥ ಮಟ್ಟಲ್ಲಿ ಹೋಗ್ತೀವಿ. Poor fish. ಹಾಂ ಮೂರಿತ್ತು ಜೀವ ಇತ್ತು ಹುಡುಗ ತಗೊಂಡು ಹಾಂ. ಅಲ್ಲೆಲ್ಲ ಹೋಗ್ತೀವಿ. ನೀವಿದೆ ಊರಾ? ನಾವಿಲ್ಲಿ ಇದೇ ತೋಟ. ಇದೇ ತೋಟನಾ? ಡೈಲಿ ಫಿಶಿಂಗಾ ನೀವು? ನಾವು ಡೈಲಿ ಬರಲ್ಲ, ಕೆಲಸ ಹೋಗ್ತೀವ. ಹಾಂ. ಮುಂಚೆ ಹಿಂಗೆ ಸ್ವಲ್ಪ ಫ್ರೀ ಇದ್ದರೆ ಬರೋದು, ಡೈಲಿ? ಇಲ್ಲಾಂದ್ರೆ ಬರಲ್ಲ. ಹಾಂ ಹಿಂಗೆ ವಾರದ 1 ಟೈಮ್ 2 ಟೈಮ್ ಬರ್ತೀವಿ. ಹಾಂ. ದೊಡ್ಡ ಫಿಶ್ ಎಲ್ಲ ಸಿಗಲ್ಲ? ದೊಡ್ಡ ಸಿಗ್ತವೆ, 2 kg 3 kg ಅಷ್ಟು ದೊಡ್ಡ ಫಿಶ್ ಎಲ್ಲ? 5 kg 10 kg ಮೇಲಿದ್ದಾವೆ. ನೋಡೋಣ, ಜೀವ ಏನಾದ್ರು ಗಟ್ಟಿ ಇದ್ರೆ ಬದುಕೊಳ್ತದೆ. ಇಲ್ಲ ಹೋದಂಗೆ ಹೋದಂಗೆ ಅಲ್ಲ. ಸಖತ್ತಾಗಿದೆ ಸರ್ ಪ್ಲೇಸ್ ಇದು, ತುಂಬಾ ಚೆನ್ನಾಗಿದೆ ನೋಡೋಕ್ಕಲ್ಲ. ಈಗ ಸ್ವಲ್ಪ ಕಡಿಮೆ, ಮೊದಲು ಸ್ವಲ್ಪ ಫುಲ್ ಅಲ್ಲೆಲ್ಲ ನೀರು ಬೀಳೋ ಟೈಮ್ ನೋಡಿ ಚೆನ್ನಾಗಿ ಕಾಣ್ತದೆ. ಹಾಂ. ಈ ಸಲ ಮಳೆ ಹೇಗೆ ಜೋರಿದೆಯಾ? ನಾರ್ಮಲ್ಗಿನ? ನಾರ್ಮಲ್ ಅಲ್ಲ, ತುಂಬ ಹೋದ ವರ್ಷ ಪರವಾಗಿಲ್ಲ, ಹೋದ ವರ್ಷ ಜಾಸ್ತಿ ಇತ್ತು. ಹೋದ ವರ್ಷ ಜಾಸ್ತಿ, ಈ ವರ್ಷ ಬಂತು. ಹಾಂ ಆದರೆ ಆ ಪ್ರಮಾಣದ ಇಲ್ಲ, ಹಾಂ. ಭಾಳ ಕಡಿಮೆ. ಹ್ಞೂ. ಇಲ್ಲೇನೋ ಸುಮಾರು ಜನ ಸತ್ತಿರ್ಬೇಕಲ್ಲ ಈ ಪ್ಲೇಸಲ್ಲಿ, ಆ ಪ್ಲೇಸಲ್ಲ? ಈ ವರ್ಷನೇ ಇಲ್ಲ, ಹೋದ ಪ್ರತಿ ವರ್ಷನೂ ಒಂದು ಹೋದೆ, ಹಾಂ. ಪ್ರತಿ ವರ್ಷ ಹೋಗ್ತವೆ, ಈ ವರ್ಷ ಇಲ್ಲ. ಓಕೆ, ಅವ್ರ ಹತ್ರ ಫಿಶ್ ಇದೆ, ಮಾತಾಡ್ಸ್ಕೊಂಬರ್ತೀನಿ. ಸಿಗ್ತೀಯಾ? ಬದುಕಿದ್ಯಾ? Yes, got 2 fishes which are dead. ಏನು ಮಾಡ್ತೀಯ ತೊಗೊಂಡೋಗಿ? ಒಣಗಿಡೋದು. ಒಣಗಿದ ಮೀನು? ಹಾಂ. ತಿನ್ನೋದಾ? ಹಾಂ. ರಾತ್ರಿ ಮತ್ತೆ ಫಿಶಿಂಗು ಕತ್ಲಲ್ಲಿ? ಹಾಂ. ಇಲ್ಲೆಲ್ಲ ಆಲ್ಮೋಸ್ಟ್ ಬೀಚ್ ಥರ ಇದೆ, ತುಂಬಾ ಡೀಪ್ ಇದೆ ಈ ಕಡೆ ನೋಡಿ. ಸ್ಟೋನ್ಸ್ ಎಲ್ಲ, ಇಟ್ ಈಸ್ ಆ್ಯಡಿಂಗ್ ಅ ಬ್ಯೂಟಿ. ನನಗೆ ಈ ಅಂಡಮಾನಲ್ಲೆಲ್ಲ ಕೋರಲ್ಸ್ದು ಇದೇ ಥರ ಕಾಣುತ್ತೆ. ಸೊ ಇಟ್ ಈಸ್ ಆ್ಯಡಿಂಗ್, ಇಟ್ ಈಸ್ ಗಿವಿಂಗ್ ಅ ವೆರಿ ಗುಡ್ ವ್ಯೂ. ಕೋಳಿ ಮೊಟ್ಟೆ ಥರ ಇದೆ. ಸೊ ವಿ ಆರ್ ರೆಡಿ ಟು ಫ್ಲೈ ದ ಡ್ರೋನ್. ಟಾಪ್ ವ್ಯೂ. ರಣಧೀರ ಮೂವಿನಲ್ಲಿರೋ ಯಾರೇ ನೀನು ಸುಂದರ ಚೆಲುವೆ ಸಾಂಗು ಶೂಟ್ ಇಲ್ಲೇ ಆಗಿರೋದಂತೆ, ಇದೇ ಪ್ಲೇಸಲ್ಲಿ. ಇದು ಆ್ಯಕ್ಟ್ ಮಾಡಿರೋ ಪ್ಲೇಸ್ ಇದು. ವ್ಯೂ ಆ್ಯಂಬಿಯನ್ಸ್ ಮಾತ್ರ ಕ್ರೇಜಿ ಅಂತಲೇ ಹೇಳ್ಬೋದು, ಸೂಪರ್ ಆಗಿದೆ ಪ್ಲೇಸು. ಮಸ್ಟ್ ವಿಸಿಟ್, ಬಟ್ ವಿತ್ ಡೆಫಿನೆಟ್ಲಿ ವಿತ್ ಲಾಟ್ ಆಫ್ ಪ್ರಿಕಾಷನ್ಸ್. ಆ ಕಡೆ ಎಲ್ಲ ತುಂಬ ಡೀಪ್ ಇದೆ ಅಂತ ಹೇಳ್ತಾಯಿದ್ರು ಅವರು. ಸೊ ಬಂದರು ತುಂಬಾ ಕೇರ್ಫುಲ್ ಆಗಿರಿ, ಎಕ್ಸ್ಟ್ರೀಮ್ ಕೇರ್ಫುಲ್, ಯಾಕಂದರೆ ಇದು ಈ ಪ್ಲೇಸ್ ಅಷ್ಟೇ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಥರ ಇದೆ ನೋಡೋದಕ್ಕೆ. ಸ್ಪೆಷಲ್ ಡ್ರೋನ್ ಪಾರ್ಟ್ನರ್ DJI ಮತ್ತು ನಮ್ಮ ಡ್ರೋನ್ ಪೈಲಟ್ ವಿನಯ್ ಡೂಯಿಂಗ್ ಎಕ್ಸ್ಟ್ರಾರ್ಡಿನರಿಲಿ ಗ್ರೇಟ್ ಜಾಬ್ ವಿತ್ ದಿಸ್ ಡ್ರೋನ್. ವಿತ್ ಶಿವಸ್ ಡ್ರೋನ್ ಆ್ಯಕ್ಚುಲಿ. I think we are signing off from this place. See you in the next video. Let's take some selfies.